ಆರ್ಸಿಬಿ ವೇಗಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಯಶ್ ದಯಾಳ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ, ವಂಚನೆ ಆರೋಪ ಕೇಳಿಬಂದಿದೆ. ಸಿಎಂ ಹೆಲ್ಪ್ ಲೈನ್ ಪೋರ್ಟಲ್ನಲ್ಲಿ ಯುವತಿ ದೂರು ದಾಖಲು ಮಾಡಿದ್ದಾಳೆ. ಚಾಟ್, ಫೋಟೋ, ವಿಡಿಯೋ ಸಮೇತ ದೂರನ್ನ ದಾಖಲು ಮಾಡಿದ್ದಾಳೆ. ವೇಗಿ ಯಶ್ ದಯಾಳ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಡೊಮೆಸ್ಟಿಕ್ ಅಬ್ಯೂಸ್, ಸೆಕ್ಷುವಲ್ ಅಬ್ಯೂಸ್ ಎಲ್ಲ ಕೇಸ್ಗಳು. ಚಾಟು ಕೊಟ್ಟಿದ್ದಾರೆ, ಫೋಟೋ ಇದೆ, ವಿಡಿಯೋನೂ ಇದೆ. ಆರ್ಸಿಬಿ ವೇಗಿ ಯಶ್ ದಯಾಳ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ. ಕೇವಲ ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ. ಸಿಎಂ ಹೆಲ್ಪ್ ಲೈನ್ ಪೋರ್ಟಲ್ನಲ್ಲಿ ಯುವತಿ ದೂರು ದಾಖಲು ಮಾಡಿದ್ದಾರೆ. ಚಾಟ್, ಫೋಟೋ, ವಿಡಿಯೋ ಎವಿಡೆನ್ಸ್ ಸಮೇತವಾಗಿ ಕೊಟ್ಟಿದ್ದಾರೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಆಕೆ ಕೊಟ್ಟಿರುವಂಥ ಟೆಸ್ಟಿಮನಿ ಎವಿಡೆನ್ಸ್. ಫೋಟೋಗಳಿದ್ದಾವೆ, ವಿಡಿಯೋ ಕೂಡ ಇದೆಯಂತೆ, ಚಾಟ್ಗಳು ಕೂಡ ಇದಾವಂತೆ. ಸತ್ತರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ದು ಹೋಗ್ತಾರೆ. ಸತ್ತರ್, ಏನು ಅಂತ ಆರೋಪ ಮಾಡಿದ್ದಾರೆ ಅಂತ, ಇವರು ಯಾವಾಗ ಪರಿಚಯ ಅಂತ, ಏನಾದರೂ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಹಾಗೇನಾ, ಅಥವಾ ಲೈಂಗಿಕವಾಗಿ ಏನಾದರೂ ಬಳಸ್ಕೊಂಡಿದ್ದಾರೆ ಅಂತ ಆರೋಪನ? ಎಫ್ಐಆರ್ನಲ್ಲಿ ಏನಿದೆ? ವಾಸ್ತವ ಉತ್ತರ ಪ್ರದೇಶದ ಗಜಿಯಾಬಾದ್ ಠಾಣೆಯಲ್ಲಿ ಆರ್ಸಿಬಿ ತಂಡದ ವೇಗದ ಬೌಲರ್ ಯಶ್ ದಯಾಳ್ ವಿರುದ್ಧ ಸಂತ್ರಸ್ತೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ಒಂದು ದೂರಿನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ನಾವು ಕಳೆದ 5 ವರ್ಷಗಳಿಂದಲೂ ಕೂಡ ಯಶ್ ದಯಾಳ್ ನನ್ನ ಜೊತೆ ಸಂಬಂಧದಲ್ಲಿದ್ದ. ಬಟ್ ಯಾವಾಗ ನನಗೆ ಅಂದ್ರೆ ಸಂಬಂಧವಿದ್ದಂತಹ ಸಂದರ್ಭದಲ್ಲಿ ಯಶ್ ದಯಾಳ್ ಆತನ ಮನೆಯವರಿಗೆ ನನ್ನನ್ನು ಬಾವಿ ಸೊಸೆ ಅಂತ ಕೂಡ ಪರಿಚಯ ಮಾಡಿದ್ದ. ಈ ಮೂಲಕ ನನಗೆ ಒಂದು ಭರವಸೆ ಗಿಟ್ಟಿಸಿಕೊಂಡಿದ್ದ. ಅಷ್ಟೇ ಅಲ್ಲದೆ ನನ್ನನ್ನು ದೈಹಿಕವಾಗಿಯೂ ಕೂಡ ಅಂದ್ರೆ ಆರಂಭಿಕ ಹಂತದಲ್ಲಿ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದ. ಈ ತದನಂತರದಲ್ಲಿ ಯಶ್ ದಯಾಳ್ಗೆ ಬೇರೆಯವ್ರ ಜೊತೆ ಸಂಬಂಧ ಇರೋದು ಗೊತ್ತಾಗುತ್ತೆ. ಇದನ್ನ ನಾನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ಮಾಡಿದ್ದಾನೆ ಅನ್ನೋ ವಿಚಾರವನ್ನು ಸಂತ್ರಸ್ತೆ ಗಾಜಿಯಾಬಾದ್ ಠಾಣೆಯಲ್ಲಿ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಅಂದ್ರೆ ಈ ಯಶ್ ದಯಾಳ್ ಏನಿದ್ದಾರೆ, ನನ್ನ ಜೊತೆ ತುಂಬಾ ನನ್ನ ಜೊತೆ ಹೆಂಗಿದ್ದ ಅದೇ ರೀತಿ ತುಂಬಾ ಜನರ ಜೊತೆ ಯುವತಿಯರ ಜೊತೆ ಕ್ಲೋಸ್ ಆಗಿದ್ದ. ಈ ರೀತಿ ನನಗೆ ಮೋಸ ಮಾಡಿದ್ದಾನೆ. ಇದನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಜೊತೆ ನನಗೆ ದೈಹಿಕವಾಗಿ ಹಿಂಸೆ ಮಾಡಿದ್ದಾನೆ. ನನಗೆ ಇಷ್ಟೊಂದು ಆರ್ಥಿಕವಾಗಿ ಅಂದ್ರೆ ಯಶ್ ದಯಾಳ್ ವಿರುದ್ಧ ಹೋರಾಟ ಮಾಡಲು ನನಗೆ ಆರ್ಥಿಕವಾಗಿ ನಾನಷ್ಟು ಸಬಲರಾಗಿಲ್ಲ. ಇದೇ ಕಾರಣಕ್ಕೆ ಸಿಎಂ ಕಚೇರಿ ಅಂದ್ರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಕಚೇರಿಯಿಂದ ನನಗೆ ಹೆಲ್ಪ್ ಬೇಕು ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾವ ಮಾಡಿದ್ದಾರೆ. ಜೊತೆಗೆ ನನ್ನಲ್ಲಿ ಎಲ್ಲಾ ರೀತಿಯ ಸಾಕ್ಷ್ಯ ಇದೆ, ಆತ ನನ್ನ ಜೊತೆ ಯಾವ ರೀತಿ ಇದ್ದ ಅದಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಎಲ್ಲಾ ರೀತಿಯ ಸಾಕ್ಷ್ಯ ಇದೆ. ಬೇಕಾದ್ರೆ ಅದನ್ನ ನಾನು ಕೊಡಬಲ್ಲೆ. ಬಟ್ ನಂಗೆ ಕಾನೂನಾತ್ಮಕ ಹೋರಾಟ ಮಾಡಲು ಆರ್ಥಿಕವಾಗಿ ಅಷ್ಟೊಂದು ಸಬಲ ಇಲ್ಲದ ಕಾರಣಕ್ಕಾಗಿ ಯೋಗಿ ಆದಿತ್ಯನಾಥ್ ಸಿಎಂ ಕಚೇರಿಯಿಂದ ನನಗೆ ಹೆಲ್ಪ್ ಬೇಕು ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ನಾನು ಈಗಾಗಲೇ ಈ ಒಂದು ವಿಚಾರವಾಗಿ ಮಹಿಳಾ ಸಹಾಯವಾಣಿ ಕೂಡ ಕರೆ ಮಾಡಿದ್ದೆ, ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೆ. ಅಲ್ಲಿಂದ ನನಗೆ ಯಾವುದೇ ರೀತಿಯಲ್ಲಿ ಸಹಾಯ ಸಿಕ್ಕಿಲ್ಲ ಅನ್ನೋ ವಿಚಾರ ಕೂಡ ಆಕೆ ಉಲ್ಲೇಖವನ್ನು ಮಾಡಿರುವಂತದ್ದು. ಬಟ್ ವಾಸ್ತವದಲ್ಲಿ ಗಮನಿಸಲೇಬೇಕಾದ ವಿಚಾರವಾಗಿ ಈ ಒಂದು ಸಂಬಂಧಪಟ್ಟ ಹಾಗೆ ಯಶ್ ದಯಾಳ್ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಅದರ ಜೊತೆಗೆ ಇಲ್ಲಿ ಉದ್ಭವಿಸಿರೋ ಪ್ರಶ್ನೆ ಏನಂದ್ರೆ, ಆ ಸಂತ್ರಸ್ತೆ ಕೊಟ್ಟಿರೋ ದೂರಿನಲ್ಲಿ ನಂಗೆ ಯಶ್ ದಯಾಳ್ ಯಾವಾಗ 5 ವರ್ಷಗಳಿಂದ ಪರಿಚಯ ಅನ್ನೋದು, ಅಂದ್ರೆ ನಾವು 5 ವರ್ಷಗಳಿಂದ ಸಂಬಂಧದಲ್ಲಿ ಇದ್ವಿ ಅನ್ನೋ ವಿಚಾರ ಉಲ್ಲೇಖ ಮಾಡಿದ್ರು ಬಿಟ್ರೆ, ಯಶ್ ದಯಾಳ್ಗೆ ಯಾವ ಟೈಮ್ ನಲ್ಲಿ ಪರಿಚಯ ಆಯ್ತು, ನಮ್ಮ ಪರಿಚಯ ಹೇಗಾಯ್ತು, ಅಂದ್ರೆ ಯಾವ ಸಂದರ್ಭದಲ್ಲಿ ಇತ್ತು, ಅದು ಯಾವ ವಿಚಾರ ಕೂಡ ಆಕೆ ದೂರಿನ ಉಲ್ಲೇಖವನ್ನು ಮಾಡಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಶ್ ದಯಾಳ್ ಕೂಡ ಎಲ್ಲೂ ಕೂಡ ಈ ಒಂದು ಅಂದ್ರೆ ಈ ಕೇಸ್ ಬಗ್ಗೆ ಆಗಿರ್ಬೋದು, ಸಂತ್ರಸ್ತ ಯುವತಿ ಬಗ್ಗೆ ಕೂಡ ಎಲ್ಲೂ ಕೂಡ ಮಾತನಾಡಿಲ್ಲ, ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆ ಯಶ್ ದಯಾಳ್ ಅವರ ವರ್ಷನ್ ಏನಿದೆ ಅದನ್ನು ಕೇಳ್ಕೊಂಡ ಬಳಿಕ ಈ ಒಂದು ಪ್ರಕರಣಕ್ಕೆ ಒಂದು ಅಂದಾಜನ್ನು ಮಾಡಬಹುದು. ವಾಸ್ತವ. ಓಕೆ, ಥ್ಯಾಂಕ್ ಯು ಸತ್ತರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.